ಸ್ನೇಹಿತರೆ, ಬೆನ್ನು ನೋವು ಮತ್ತು ಸೊಂಟವು ಡಾಕ್ಟರ್ಗೆ ತೋರಿಸಿದಾಗ ಬೇಗನೆ ರಿಕವರಿ ಆಗಲು ಏನನ್ನು ಪಾಲನೆ ಮಾಡಬೇಕು? ಸ್ನೇಹಿತರೆ, ಬೆನ್ನು ನೋವು ಮತ್ತು ಸೊಂಟದ ಸಮಸ್ಯೆಗಳನ್ನು ರಿಕವರ್ ಆಗಿಸಲು ಡಾಕ್ಟರ್ ಮಾರ್ಗದರ್ಶನ ಮತ್ತು ನಿಮಗೆ ನೀಡಿದ ಸಲಹೆಗಳ ಪಾಲನೆಯೇ ಮುಖ್ಯ. ಕೆಲವು ಸಾಮಾನ್ಯ ಮಾರ್ಗಸೂಚಿಗಳನ್ನು ಇಲ್ಲಿ ನೀಡಲಾಗಿದೆ. 1. ಡಾಕ್ಟರ್ ಸಲಹೆ ಅನುಸರಿಸಿರಿ. ಡಾಕ್ಟರ್ ನೀಡಿದ ಔಷಧಿಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಿ. ಪ್ರತ್ಯೇಕವಾದ ಫಿಸಿಯೋಥೆರಪಿ ವ್ಯಾಯಾಮಗಳನ್ನು ನೀಡಿದರೆ ಆ ವ್ಯಾಯಾಮಗಳನ್ನು ತಜ್ಞರ ಮಾರ್ಗದರ್ಶನದಲ್ಲಿ ಮಾತ್ರ ಮಾಡಿರಿ. 2. ಹೆಚ್ಚು ಭಾರವಾದ ವಸ್ತುಗಳನ್ನು ಎತ್ತುವುದು ಮತ್ತು ಒತ್ತಡ ನೀಡುವ ಚಟುವಟಿಕೆಗಳನ್ನು ತಪ್ಪಿಸಿ. ಬಹಳ ಕಾಲ ಕುಳಿತುಕೊಳ್ಳುವುದು ಅಥವಾ ನಿಂತುಕೊಳ್ಳುವುದನ್ನು ಬಿಟ್ಟು ಮಧ್ಯಂತರವಾಗಿ ಕಾಲಚಲನೆ ಮಾಡುವುದು ಉತ್ತಮ. 3. ಸರಿಯಾದ ಹಾಸಿಗೆ ಮತ್ತು ಕುರ್ಚಿಯ ಬಳಕೆ. ಬೆನ್ನು ಮತ್ತು ಸೊಂಟಕ್ಕೆ ಬೆಂಬಲ ನೀಡುವ ಗಾದಿ ಅಥವಾ ಆರ್ಥೋಪಿಡಿಕ್ ಹಾಸಿಗೆ ಬಳಸಿರಿ. ಆಫೀಸ್ ಕೆಲಸದಲ್ಲಿ ಎರ್ಗೋನಾಮಿಕ್ ಕುರ್ಚಿ ಬಳಸುವುದು ಉತ್ತಮ. ಕುಳಿತಾಗ ಮತ್ತು ನಿಂತಾಗ ಬೆನ್ನನ್ನು ನೇರವಾಗಿ ಇಟ್ಟುಕೊಳ್ಳಿರಿ. ಕುಳಿತುಕೊಳ್ಳುವಾಗ ಸೊಂಟಕ್ಕೆ ಬೆಂಬಲವನ್ನು ಕೊಡಿ. 4. ವ್ಯಾಯಾಮ. ಮನೆ ಕೆಲಸ ಮಾಡುತ್ತೇವೆ, ನಮಗೆ ಯಾಕೆ ಬೇಕು ವ್ಯಾಯಾಮ ಅನ್ನಬೇಡಿ. ಕೆಲವೊಂದು ಬೆನ್ನು ಮತ್ತು ಸೊಂಟದ ಮಾದರಿಯ ಸಾಮಾನ್ಯ ವ್ಯಾಯಾಮಗಳನ್ನು ಮಾಡುವುದರಿಂದ ಬೆನ್ನು ನೋವು ಕಡಿಮೆಯಾಗಲು ಸಹಾಯವಾಗುತ್ತದೆ. ಕೇವಲ ಮಾತ್ರೆಗಳ ಮೇಲೆ ಅವಲಂಬನೆ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸುವುದಿಲ್ಲ. ಯೋಗ ಮತ್ತು ಪ್ರಾಣಾಯಾಮ. ಡಾಕ್ಟರ್ ಅನುಮತಿ ಇದ್ದರೆ ಕಡಿಮೆ ಒತ್ತಡದ ವ್ಯಾಯಾಮಗಳನ್ನು ಆಯ್ಕೆ ಮಾಡಿ. 5. ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸಿ. ಕಡಿಮೆ ತೂಕದ ಆಹಾರ ತಿನ್ನಿ ಮತ್ತು ಹೆಚ್ಚು ನೀರು ಕುಡಿಯಿರಿ. 6. ನೋವು ಇರುವ ಜಾಗದಲ್ಲಿ ಹಿಮದ ಪ್ಯಾಕ್ ಅಥವಾ ತಾಪದ ಪ್ಯಾಕ್ ಬಳಸುವುದು ಬೆನ್ನು ನೋವು ನಿವಾರಣೆಗೆ ಸಹಾಯಕ. 7. ನಿಯಮಿತ ವಿಶ್ರಾಂತಿ. ಒಂದು ದಿನದಲ್ಲಿ 6 ರಿಂದ 8 ಗಂಟೆಗಳ ಪೂರ್ತಿಯಾಗಿ ನಿದ್ರೆ ಮಾಡುವುದು ಅತ್ಯಗತ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ.